ಹಾಯ್ ಹಲೋ ನಮಸ್ತೆ ನಮಸ್ಕಾರ ವಣಕಂ ಜಸ್ಟ್ ಕಾಲ್ ವಾಂಡರರ್ಸ್ ನನ್ನ ಯೂಟ್ಯೂಬ್ ಚಾನಲ್ ವಂಡರ್ಫುಲ್ ವಾಂಡರರ್ಗೆ ಎಲ್ಲರಿಗೂ ಸ್ವಾಗತ. ವಿ ಆರ್ ಗೋಯಿಂಗ್ ಟು ಮೀರ್ಜನ್ ಫೋರ್ಟ್ ಟುಡೇ. ಇದು ಮಳೆಗಾಲದಲ್ಲಿ ಪಾಚಿ ಕಟ್ಟಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇಟ್ ಇಸ್ ಫೋಟೋಜೆನಿಕ್ ಆ್ಯಂಡ್ ಇನ್ಸ್ಟಾಗ್ರಾಮಬಲ್ ಪ್ಲೇಸ್. ಏನಾದರೂ ಒಳ್ಳೆ ಪಿಕ್ಸ್ ಬೇಕು ಇಲ್ಲ ಶೂಟ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಈ ಜಾಗದ ಹಿಸ್ಟ್ರಿ ಪ್ರಕಾರ ತುಂಬ ಕಥೆಗಳಿದೆ ಈ ಫೋರ್ಟ್ ಬಗ್ಗೆ. ಅದರಲ್ಲಿ ನನಗೆ ತಿಳಿದಿರೋ ಒಂದು ಪಾರ್ಟ್ ಆಫ್ ದ ಹಿಸ್ಟ್ರಿ ಹೇಳ್ತೀನಿ. ಆರ್ಕಿಟೆಕ್ಚರಲ್ ಬ್ಯೂಟಿಗೆ ಫೇಮಸ್ ಆಗಿರೋ ಈ ಕೋಟೆ ಹಿಂದೆ ಹಲವಾರು ಯುದ್ಧಗಳಿಗೆ ಉಪಯೋಗಿಸ್ತಾ ಇದ್ರು. ಇತಿಹಾಸದ ಪ್ರಕಾರ 16ನೇ ಶತಮಾನದಲ್ಲಿ ಮೀರ್ಜನ್ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯದ ಗೇರ್ಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ ನಿರ್ಮಿಸಿದರು. ಅವರು 54 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರು ಮತ್ತು ಕೋಟೆಯಲ್ಲಿ ವಾಸಿಸ್ತಾ ಇದ್ರು. ಅವರ ಆಳ್ವಿಕೆ ಅವಧಿಯಲ್ಲಿ ಕಾರವಾರದಿಂದ 32 ಕಿಲೋಮೀಟರ್ ದೂರದಲ್ಲಿರುವ ಮೀರ್ಜನ್ನಲ್ಲಿರುವ ಬಂದರು ಅಂದರೆ ಪೋರ್ಟಿಂದ ಸೂರತ್ಗೆ ಮೆಣಸು, ಉಪ್ಪಿನಕಾಯಿ ಮತ್ತು ವೀಳ್ಯದೆಲೆಯನ್ನು ಸಾಗಿಸಲು ಉಪಯೋಗಿಸ್ತಾ ಇದ್ರು. ಬೆಡ್ನೂರ್ಗೆ ಸೇರಿದ ಗೇರ್ಸೊಪ್ಪ ಜಿಲ್ಲೆ ಈ ಪ್ರದೇಶದಿಂದ ರಫ್ತಾಗುವ ಮೆಣಸಿಗೆ ಹೆಸರುವಾಸಿಯಾಗಿತ್ತು. ಪರಿಣಾಮವಾಗಿ ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ರಾಣಿ, ಮೆಣಸಿನ ರಾಣಿ, ಪೋರ್ಚುಗೀಸ್ ಭಾಷೆಯಲ್ಲಿ ರೇನಾ ಡಿ ಪಿಮೆಂಟಾ ಎಂಬ ವಿಶೇಷಣವನ್ನು ನೀಡಿದರು. 1552 ಮತ್ತು 1606ರ ಅವಧಿಯಲ್ಲಿ ಮೀರ್ಜನ್ ಕೋಟೆಯನ್ನು ಮೊದಲು ರಾಣಿ ಚೆನ್ನಭೈರಾದೇವಿ ನಿರ್ಮಿಸಿದರು. ಅವರು ತುಳುವ ಸಾಲುವ ಕುಲದವರು ಮತ್ತು ಜೈನ ಧರ್ಮವನ್ನು ಪಾಲಿಸ್ತಾ ಇದ್ರು. ಅವರ ಆಳ್ವಿಕೆ ಅವಧಿಯಲ್ಲಿ ಅನೇಕ ಜೈನ ಬಸದಿಗಳನ್ನು ನಿರ್ಮಿಸಿದರು. ಅವರು ಕೊಂಕಣ ಮತ್ತು ಕೇರಳದ ಕರಾವಳಿ ಪ್ರದೇಶದಲ್ಲಿ ಅನುಸರಿಸಲಾಗುವ ಸಂಪ್ರದಾಯದ ಪ್ರಕಾರ ಮಾತೃಪ್ರಧಾನ ಉತ್ತರಾಧಿಕಾರದ ಸಿದ್ಧಾಂತಕ್ಕೆ ಅಂದರೆ ಮೇಟ್ರಿಯಾರ್ಕಲ್ ಸೊಸೈಟಿಯ ಪ್ರಕಾರ ಆಳ್ವಿಕೆ ನಡೆಸಿದರು. ಇವತ್ತಿಗೆ ಹಿಸ್ಟ್ರಿ ಕ್ಲಾಸ್ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ಇಷ್ಟೊಂದು ಲೆಕ್ಚರ್ ಕೊಡಲ್ಲ. ಮುಂದಿನ ವ್ಲಾಗ್ಸಲ್ಲಿ ಬೇರೆ ಇಂಟ್ರೆಸ್ಟಿಂಗ್ ಪ್ಲೇಸಸ್ ಇದೆ. ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ನನ್ನ ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮೈ ವಿಡಿಯೋಸ್, ನಿಮಗೆ ಗೊತ್ತಿರೋರ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಿಟ್ ಆನ್ ದ ಬೆಲ್ ಐಕನ್. ಬೈ ಬೈ ವಾಂಡರರ್ಸ್.